ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹ ಜ್ಯೋತಿ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಹಾಕಿದ್ರಿ ಅಂತವ್ರಿಗೆ ಅಕ್ನಾಲಜ್ಮೆಂಟ್ ಅನ್ನೋದು ಡೌನ್ಲೋಡ್ ಆಗಿರಲಿಲ್ಲ. ಸೊ ಅವ್ರಿಗೆ ಈ ಒಂದು ಪ್ರಾಬ್ಲಮ್ ತುಂಬಾನೇ ಬರ್ತಾ ಇತ್ತು. ಸೊ ಈ ರೀತಿಯಾಗಿ ಒಂದು ಪ್ರಾಬ್ಲಮ್ ತುಂಬಾನೇ ಜಾಸ್ತಿಯಾಗಿ ಬರ್ತಾ ಇತ್ತು. ಸೊ ನೀವು ಅಪ್ಲಿಕೇಶನ್ ಅನ್ನು ಹಾಕಿರ್ತೀರಾ, ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಅನ್ನೋದು ನಿಮಗೆ ಜನರೇಟ್ ಆಗಿರಲ್ಲ. ಸೊ ಫೈನಲ್ ಆಗಿ ಇದಕ್ಕೆ ಒಂದು ಪರಿಹಾರವನ್ನ ನೀಡಲಾಗಿದೆ. ಒಂದು ಹೊಸ ಅಪ್ಡೇಟ್ ಅನ್ನ ಮಾಡುವುದರ ಮೂಲಕ ನೀವು ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಅನ್ನ ಈಸಿಯಾಗಿ ಕೇವಲ 2 ನಿಮಿಷದಲ್ಲಿ ನಿಮ್ಮ ಒಂದು ಗೃಹ ಜ್ಯೋತಿ ಅಪ್ಲಿಕೇಶನ್ ಅಕ್ನಾಲಜ್ಮೆಂಟ್ ಅನ್ನ ನೀವು ಈಸಿಯಾಗಿ ಡೌನ್ಲೋಡ್ ಮಾಡಬಹುದಾಗಿದೆ. ಸೊ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಗೃಹ ಜ್ಯೋತಿ ಅಕ್ನಾಲಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡಬಹುದಪ್ಪ ಅಂದ್ರೆ, ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿ ಆದ್ಮೇಲೆ ಎಲ್ಲ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗ್ತಿತ್ತು, ಮತ್ತೆ ಫೈನಲ್ ಆಗಿ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಅನ್ನೋದು ಜನರೇಟ್ ಆಗ್ತಿರಲಿಲ್ಲ. ಸೊ ಸರ್ವರ್ ಇಶ್ಯೂ ಇರೋ ಕಾರಣ ತುಂಬಾ ಜನರಿಗೆ ಈ ಒಂದು ಪ್ರಾಬ್ಲಮ್ ಆಗಿದೆ. ಸೊ ಇನ್ನೂ ಕೆಲವರಿಗೆ ಅಕ್ನಾಲಜ್ಮೆಂಟ್ ಅನ್ನೋದು ಸಿಕ್ಕಿಲ್ಲ. ಸೊ ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ. ಹಾಗೂ ಆ ಒಂದು ವೆಬ್ಸೈಟ್ ಲಿಂಕ್ ನ ಕೂಡ ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ನೀಡಿರ್ತೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕೆ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವು ನೋಡಬಹುದು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ನೀಡಿರ್ತೀನಿ. ನೋಡಬಹುದು ನೀವು ಇಲ್ಲಿ ವೆಬ್ಸೈಟ್ ನೇಮ್ ಬಂದ್ಬಿಟ್ಟು sevasindhu.karnataka.gov.in/ಗೃಹಜ್ಯೋತಿ_ ಪ್ರಿಂಟ್ ಬಾರ್ ಲಾಗಿನ್ ಅಂತ ಇದೆ. ಇದು ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇದು ಯಾವುದೇ ರೀತಿಯ ಒಂದು ಫೇಕ್ ವೆಬ್ಸೈಟ್ ಅಲ್ಲ. ಸೊ ನೀವು ಯಾವುದೇ ಒಂದು ಭಯದಲ್ಲೇ ನಿಮ್ಮೊಂದು ಅಕ್ನಾಲಜ್ಮೆಂಟ್ ನ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಇದು ಕರ್ನಾಟಕ ಸರ್ಕಾರದ ಕಡೆಯಿಂದ ಹೊಸ ಅಪ್ಡೇಟ್ ಅನ್ನ ಮಾಡಲಾಗಿದೆ. ಸೊ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ನ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂದ್ರೆ, ನಿಮ್ಮ ಒಂದು ಸೆಸ್ಕಾಂ ಹೆಸರನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬೆಸ್ಕಾಂ ಇದ್ರೆ ಬೆಸ್ಕಾಂ, ಮೆಸ್ಕಾಂ ಇದ್ರೆ ಮೆಸ್ಕಾಂ, ನಿಮ್ಮ ಒಂದು ವಿದ್ಯುತ್ ಸ್ಥಾವರ ಸೆಸ್ಕಾಂ ಇದ್ರೆ ಸೆಸ್ಕಾಂ, ಹಾಗೆ ಎಸ್ಕಾಂ, ಮತ್ತೆ HRESC ಮತ್ತೆ GESCOM ಅಂತ ಇದೆ. ನಿಮ್ಮ ಒಂದು ವಿದ್ಯುತ್ ಸರಬರಾಜು ಕಂಪನಿ ಯಾವುದೇ ಮೊದಲಿಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೀವು ನೋಡಬಹುದು, ನೀವು ಇಲ್ಲಿ ಎಂಟರ್ ಯುವರ್ ಅಕೌಂಟ್ ಐಡಿ ಅಥವಾ ಕನೆಕ್ಷನ್ ಐಡಿ ಅಂತ ಇದೆ. ಅಂದ್ರೆ ನೀವು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಹಾಕ್ಬೇಕಾದ್ರೆ ನಿಮ್ಮ ಒಂದು ಕನೆಕ್ಷನ್ ಐಡಿ ಅಥವಾ ಅಕೌಂಟ್ ಐಡಿ ಹಾಕಿರ್ತೀರಲ್ಲ, ಸೊ ಆ ಒಂದು ಐಡಿಯನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೋಡಬಹುದು ಸ್ನೇಹಿತರೆ, ನಾನು ನನ್ನ ಒಂದು ಕನೆಕ್ಷನ್ ಐಡಿಯನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಒಂದು ಕನೆಕ್ಷನ್ ಐಡಿಯನ್ನು ಹಾಕಿದ ನಂತರ ನೀವು ಇಲ್ಲಿ ನೋಡಬಹುದು, ನಾನು ಇಲ್ಲಿ ಫೈನಲ್ ಆಗಿ ನಾನು ಒಂದು ಕನೆಕ್ಷನ್ ಐಡಿಯನ್ನು ಹಾಕಿದ್ದೀನಿ. ನಿಮ್ಮ ಒಂದು ಕನೆಕ್ಷನ್ ಐಡಿ ಮತ್ತು ನಿಮ್ಮ ಒಂದು ಎಸ್ಕಾಂ ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಕಾಣಿಸ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಪೇಜ್ ಸ್ವಲ್ಪ ಲೋಡಿಂಗ್ ಆಗಿ ನೆಕ್ಸ್ಟ್ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಯುವರ್ ಅಪ್ಲಿಕೇಶನ್ ಅಂಡರ್ ಗೃಹ ಜ್ಯೋತಿ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂಡ್ ರಿಸೀವ್ಡ್ ಆಸ್ ಪರ್ ದ ಡೀಟೇಲ್ಸ್ ಬಿಲೋ ಅಂತ ಇದೆ. ನಿಮ್ಮ ಒಂದು ಡೀಟೇಲ್ಸ್ ಅಲ್ಲಿ ಇರುತ್ತೆ. ಎನರ್ಜಿ ಡಿಪಾರ್ಟ್ಮೆಂಟ್ ಅಂತ ಇದೆ, ಅಪ್ಲಿಕೇಶನ್ ನಂಬರ್ ಇದೆ, ಹಾಗೆ ಅಪ್ಲಿಕೇಶನ್ ಯಾವ ಡೇಟ್ ಅಲ್ಲಿ ನೀವು ಸಬ್ಮಿಟ್ ಮಾಡಿದಿರಾ ಅನ್ನೋದು ಕೂಡ ಇರುತ್ತೆ. ನೀವು ಒಂದು ಯಾವ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿದಿರಾ ಅನ್ನೋದಿದೆ, ಮತ್ತೆ ಅವರ ಒಂದು ಹೆಸರು ಇರುತ್ತೆ, ಹಾಗೂ ನಿಮ್ಮ ಒಂದು ಬೆಸ್ಕಾಮ ಸೆಸ್ಕಾಮ, ನಿಮ್ಮ ಒಂದು ಎಸ್ಕಾಂ ನೇಮ್ ಇರುತ್ತೆ, ಹಾಗೆ ನಿಮ್ಮ ಒಂದು ಕನೆಕ್ಷನ್ ಐಡಿ ಇರುತ್ತೆ, ಹಾಗೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಇರುತ್ತೆ. ನಿಮ್ಮ ಒಂದು ಅಡ್ರೆಸ್ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ನೋಡಬಹುದು ನೀವು ಇಲ್ಲಿ ಪ್ರಿಂಟ್ ಬಾರ್ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ತರ ಒಂದು ಅಕ್ನಾಲಜ್ಮೆಂಟ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ಇದನ್ನು ನೀವು ಪ್ರಿಂಟ್ ಬೇಕಾದ್ರೆ ತೆಗೆದಿಟ್ಕೋಬಹುದು ಅಥವಾ ಸೇವ್ ಮಾಡಿ ಕೂಡ ಇಟ್ಕೋಬಹುದು. ಅಥವಾ ನೀವು ಜನರೇಟ್ ನ್ಯೂ ಅಕ್ನಾಲಜ್ಮೆಂಟ್ ಅಂತ ಇದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಇನ್ನೊಂದು ನೀವು ಅಕ್ನಾಲಜ್ಮೆಂಟ್ ಅನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ನೀವು ತುಂಬಾ ಈಸಿಯಾಗಿ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ಒಂದು ಮಾಹಿತಿ ಏನಾದ್ರು ಇಷ್ಟ ಆದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ, ಆದಷ್ಟು ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ, ಹಾಗೂ ಎಲ್ಲರೂ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ. ಬಾಯ್.